ಕೊಟ್ರೆ ಬದುಕಿರೋರ್ಗೂ ಡೆತ್ ಸರ್ಟಿಫಿಕೇಟ್ ಕೊಡ್ತಾರಂತ ಗೋವಿಂದ. ಬದುಕಿದ್ದವರನ್ನೇ ಮೃತಪಟ್ಟಿದ್ದಾರೆಂದು ತೋರಿಸಿ ಮರಣ ಪ್ರಮಾಣ ಪತ್ರ ನೀಡಲಾಗಿದೆಯೇ? ಸುಳ್ಳು ವಂಶವೃಕ್ಷ ಸೃಷ್ಟಿಸಿ ಕೋಟ್ಯಾಂತರ ಮೌಲ್ಯದ ಜಮೀನಿನ ಖಾತೆಯನ್ನೇ ಬದಲಾಯಿಸಲಾಗಿದೆಯೇ? ಇಂತಹದ್ದೊಂದು ಗಂಭೀರ ಆರೋಪ ಇದೀಗ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಕೇಳಿಬಂದಿದೆ. ಹೌದು, ಕಂದಾಯ ಇಲಾಖೆ ಅಧಿಕಾರಿಗಳು ಕೆಲವರೊಂದಿಗೆ ಶಾಮೀಲಾಗಿ ಜೀವಂತವಾಗಿರುವ ವ್ಯಕ್ತಿಗಳ ಹೆಸರಿನಲ್ಲಿ ಸುಳ್ಳು ಮರಣ ಪ್ರಮಾಣ ಪತ್ರ ಹಾಗೂ ವಂಶವೃಕ್ಷ ಸೃಷ್ಟಿಸಿ ಜಮೀನು ಖಾತೆ ಬದಲಾವಣೆ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಆರೋಪಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತ ಸಂಘದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿಯ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗಿರುವ ಈ ಪ್ರಕರಣ ಇದೀಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಗ್ರಾಮದ ನಿವಾಸಿಗಳಾದ ಚಿಕ್ಕಣ್ಣ ಮತ್ತು ನಾಗಣ್ಣ ಅವರ ತಂದೆ ಚಿಕ್ಕ ಮಾಳಿಗಪ್ಪ ಅವರು ಮೃತಪಟ್ಟಿದ್ರು. ಚಿಕ್ಕ ಮಾಳಿಗಪ್ಪ ಅವರಿಗೆ ಇಬ್ಬರು ಪತ್ನಿಯರು. ಮೊದಲನೇ ಪತ್ನಿ ಸಿದ್ದಲಿಂಗಮ್ಮ ಜೀವಂತವಾಗಿದ್ದು ಅವರಿಗೆ ಯಾಲಕ್ಕಪ್ಪ, ಚಿಕ್ಕಣ್ಣ, ನಾಗಣ್ಣ ಮತ್ತು ಲಕ್ಷ್ಮಕ್ಕ ಸೇರಿದಂತೆ 4 ಮಕ್ಕಳು. ಇವರಲ್ಲಿ ಯಾಲಕ್ಕಪ್ಪ ಮತ್ತು ಲಕ್ಷ್ಮಕ್ಕ ಮೃತಪಟ್ಟಿದ್ದಾರೆ ಎನ್ನಲಾಗಿದ್ದು, ಇನ್ನು ಎರಡನೇ ಪತ್ನಿ ಮಲಮ್ಮ ಕೂಡ ಮೃತಪಟ್ಟಿದ್ದು ಅವರಿಗೆ 7 ಜನ ಮಕ್ಕಳಿದ್ದಾರೆ. ಈ ಕುಟುಂಬಕ್ಕೆ ಸಂಬಂಧಿಸಿದ ಹೊಸಹಳ್ಳಿ ಗ್ರಾಮದ ರಿಜಿಸ್ಟರ್ ನಂಬರ್ ಸಂಖ್ಯೆ 15/1C ವ್ಯಾಪ್ತಿಯ 8.7 ಎಕರೆ ಜಮೀನು ಕೆಲವರ ಹೆಸರಿನಲ್ಲಿ ಜಂಟಿ ಖಾತೆಯಲ್ಲಿತ್ತು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇದೇ ಜಮೀನಿನ ವಿಚಾರದಲ್ಲಿ ಈಗ ಗಂಭೀರ ಆರೋಪ ಕೇಳಿಬಂದಿದೆ. ರೈತ ಸಂಘದ ಆರೋಪದ ಪ್ರಕಾರ ಜಂಟಿ ಖಾತೆಯಲ್ಲಿದ್ದ ಹನುಮಕ್ಕ ಕೋಂ ಯಾಲಕಪ್ಪ ಅವರೊಂದಿಗೆ ಕೆಲ ಕಂದಾಯ ಅಧಿಕಾರಿಗಳು ಶಾಮೀಲಾಗಿ ಜೀವಂತವಾಗಿರುವ ಚಿಕ್ಕಣ್ಣ ಮತ್ತು ನಾಗಣ್ಣ ಮೃತಪಟ್ಟಿದ್ದಾರೆಂದು ದಾಖಲೆ ಸೃಷ್ಟಿಸಿದ್ದಾರೆ. ಚಿಕ್ಕಣ್ಣ ಅವರು 1990 ಮಾರ್ಚ್ 6ರಂದು ಮೃತಪಟ್ಟಿದ್ದಾರೆಂದು ಹಾಗೂ ನಾಗಣ್ಣ ಅವರು 1995 ಫೆಬ್ರವರಿ 8ರಂದು ಮೃತಪಟ್ಟಿದ್ದಾರೆಂದು ನಮೂದಿಸಿ 2025 ಜನವರಿ 6ರಂದು ಮರಣ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಸಂಘದ ಆರೋಪವಾಗಿದೆ. ಇಲ್ಲಿ ಮತ್ತೊಂದು ಗಂಭೀರ ಆರೋಪವೂ ಕೇಳಿಬಂದಿದೆ. ಮರಣ ಪ್ರಮಾಣ ಪತ್ರಕ್ಕೆ ಹೊಂದಾಣಿಕೆಯಾಗುವಂತೆ ಸುಳ್ಳು ವಂಶವೃಕ್ಷವನ್ನು ಸೃಷ್ಟಿಸಲಾಗಿದೆ ಎಂದು ರೈತ ಸಂಘ ಆರೋಪಿಸಿದೆ. ಈ ದಾಖಲೆಗಳ ಆಧಾರದ ಮೇಲೆ 5 ಜನರ ಹೆಸರಿನಲ್ಲಿ ಜಂಟಿಯಾಗಿದ್ದ 8.7 ಎಕರೆ ಜಮೀನಿನ ಖಾತೆಯನ್ನು ಹನುಮಕ್ಕ ಅವರೊಬ್ಬರ ಹೆಸರಿಗೆ ಬದಲಾವಣೆ ಮಾಡಲಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಜಮೀನಿನ ಜಂಟಿ ಖಾತೆಯಲ್ಲಿದ್ದ ವ್ಯಕ್ತಿಗಳ ಪೈಕಿ ಯಾರಾದರೂ ಜೀವಂತವಾಗಿದ್ದರೆ ಅವರ ಮರಣವನ್ನ ದೃಢಪಡಿಸುವ ದಾಖಲೆಗಳು ಹೇಗೆ ಸೃಷ್ಟಿಯಾದವು? ಮರಣ ಪ್ರಮಾಣ ಪತ್ರ ನೀಡುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಅಥವಾ ಅಗತ್ಯ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆಯೇ? ವಂಶವೃಕ್ಷ ಸಿದ್ಧಪಡಿಸುವಾಗ ಕುಟುಂಬದ ನಿಜವಾದ ವಾರಸುದಾರರ ಮಾಹಿತಿ ಪರಿಶೀಲಿಸಲಾಗಿದೆಯೇ? ಮತ್ತು ಮುಖ್ಯವಾಗಿ ಈ ದಾಖಲೆಗಳ ಆಧಾರದ ಮೇಲೆ ಜಮೀನಿನ ಖಾತೆ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಸಂಬಂಧಪಟ್ಟ ಖಾತೆದಾರರಿಗೆ ಮಾಹಿತಿ ನೀಡಲಾಗಿತ್ತೇ ಎಂಬ ಪ್ರಶ್ನೆಗಳು ಇದೀಗ ಎದುರಾಗಿವೆ. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಾಯಪ್ಪ ಹಾಗೂ ಸಂಘಟನಾ ಕಾರ್ಯದರ್ಶಿ ತೀರ್ಥಪ್ಪ ಅವರು ಈ ಪ್ರಕರಣದ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಗ್ರಾಮ ಮಹಜರ್ ಸೇರಿದಂತೆ ಅಗತ್ಯ ಕಾನೂನು ಪ್ರಕ್ರಿಯೆಗಳನ್ನು ಸರಿಯಾಗಿ ನಡೆಸದೆ ಜೀವಂತ ವ್ಯಕ್ತಿಗಳನ್ನೇ ಮೃತಪಟ್ಟಿದ್ದಾರೆಂದು ತೋರಿಸಿ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಗ್ರಾಮೀಣ ಭಾಗದ ಜನರ ಭೂ ದಾಖಲೆಗಳ ಸುರಕ್ಷತೆ ಹಾಗೂ ಕಂದಾಯ ಇಲಾಖೆಯ ಕಾರ್ಯವೈಖರಿಯ ಮೇಲೆಯೇ ಗಂಭೀರ ಪ್ರಶ್ನೆ ಮೂಡುತ್ತದೆ ಎಂದು ರೈತ ಸಂಘದ ಮುಖಂಡರು ಹೇಳಿದ್ದಾರೆ. ಮಾಯಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸೂರು ತಾಲೂಕಿನ ಅಧ್ಯಕ್ಷರು. ನೋಡಿ, ಮೊನ್ನೆ ಹೋದ ವಾರದಲ್ಲಿ ನಾನೊಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ಇಬ್ಬರು ಬದುಕಿರೋರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅದ್ರ ಮೂಲಕ ಅವ್ರಿಗೆ ವಂಶವೃಕ್ಷನ ಕೊಟ್ಟು ಅವ್ರ ಜಮೀನ ಅವ್ರ ಹೆಸರಲ್ಲಿರೋ ಜಮೀನ ಬೇರೆಯವ್ರಿಗೆ ಖಾತೆ ಮಾಡಿ ಕೊಟ್ಟಿದ್ರು. ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿಬಿಟ್ಟಿದ್ವಿ. ಇವಾಗ ಸರ್ಕಾರದ ಮಟ್ಟಕ್ಕೆ ಅದು ಮುಟ್ಟಿದೆ ಅಂತ ಅಂದ್ಕೊಂಡಿದ್ವಿ ನಾವು. ನೋಡಿ, ಇಲ್ಲಿ ಏನು 2 ಜನಕ್ಕೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ರು ನಮ್ಮ VAಗಳು ಮತ್ತು RIಗಳು. ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ರು ಇಲ್ವೋ ಏನು ಗೊತ್ತಿಲ್ಲ. ಏನು ಬೇರೆ ಜವಾಬ್ದಾರಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ನಿದರ್ಶನ ಇಲ್ಲಿ ಎದುರುಗಡೆ ಇದ್ದಾರೆ. ನೋಡ್ರಿ, ಇವರು
ನಾಗಪ್ಪ ಅಂತೇಳಿ ಒಬ್ರು ಚಿತ್ತಪ್ಪ ಅಂತ ಇಬ್ರು ಫಲಾನುಭವಿಗಳು ಇಲ್ಲೇ ಇದ್ದಾರೆ ಬದುಕಿರೋರು. ಇವರನ್ನ ಸಾಯಿಸ್ಬಿಟ್ಟು ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಇವ್ರ ಜಮೀನನ್ನ ಬೇರೆಯವ್ರಿಗೆ ಮಾಡ್ಕೊಟ್ಟಿದ್ದಾರೆ. ನೋಡಿ ಸರ್ಕಾರ ಎಷ್ಟು ಭ್ರಷ್ಟಾಚಾರದಿಂದ ಕೂಡಿದೆ. ನಮ್ಮ VA ಗಳಾಗ್ಲಿ RI ಗಳಾಗ್ಲಿ ಇದಕ್ಕೆ ತಕ್ಕ ಆಕ್ಷನ್ ತಗೋಬೇಕು. ತಹಶೀಲ್ದಾರ್ ಅವರು ಇದಕ್ಕೇನು ಸರಿಯಾದ ಅವ್ರ ಕ್ರಮ ತಗೋಬೇಕು. ಅವ್ರನ್ನ ಬರೀ ಬೇರೆ ಕಡೆ ಹಾಕ್ಬಿಡೋದು, ಟ್ರಾನ್ಸ್ಫರ್ ಮಾಡೋದಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇವ್ರಿಗೆ ಆಗಿರೋ ಅನ್ಯಾಯನ ಸರಿ ಮಾಡಿಕೊಡ್ಬೇಕು. ಇವರು ಇದ್ರ ಬಗ್ಗೆ ಶೀಘ್ರವಾಗಿ ತನಿಖೆ ಮಾಡಿ ಅವ್ರಿಗೆ ಏನು ನ್ಯಾಯ ದಕ್ಸ್ಬೇಕೋ ಅದು ನ್ಯಾಯ ದಕ್ಕಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತಾರೆ. ನಮಸ್ತೆ, ತೀರ್ಥಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಹೊಸದುರ್ಗ. ಇವತ್ತು ಪಕ್ಕದಲ್ಲಿ 2 ದೆವ್ವಗಳಿಂತ ಕಾಣಿಸ್ತಿದಾವ. ನಿಮ್ಗೆ ಚೆನ್ನಾಗಿ ಕವರ್ ಮಾಡ್ರಿ. 1-2 ದೆವ್ವಗಳು ಕಾಣಿಸ್ತಿದಾವ. ನಿಮ್ ಕ್ಯಾಮ್ರಾ ಕಾಣಿಸ್ತಿದಾವಲ್ಲ? ಯಾಕಪ್ಪ ಅಂತಂದ್ರೆ ಇಲ್ಲಿ ದಾಖಲೆಗಳು ಹೇಳ್ತಿದಾವೆ. ಚಿಕ್ಕಣ್ಣ ಅನ್ನೋರು 1990 ಸತ್ತೋಗಿದ್ದಾರೆ. ನಾಗಣ್ಣ ಅನ್ನೋರು 1995 ಸತ್ತೋಗಿದ್ದಾರೆ. ಇವರಿಬ್ರು ದೇವಗಳಾಗಿ ಎದ್ದು ಬಂದ್ಬಿಟ್ಟಿದಾರ ಅಂತ ಇವತ್ತು ನಮ್ಗೆ ಅನುಮಾನ. ಅದಕ್ಕೆ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಿದಾರ, ನಮ್ ಕಣ್ಣಿಗೆ ಕಾಣಿಸ್ತಿದಾರ ಅಂತ ತೋರಿಸ್ರಿಂದ ನೋಡಿ. ಇದು ಈ 8 ಎಕರೆ 7 ಗುಂಟೆ ಜಮೀನನ್ನ ಇವರಿಬ್ರು ಬದುಕಿರುವಾಗ್ಲೇನೆ ನಮ್ಮ ಆಡಳಿತ ವ್ಯವಸ್ಥೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅವರ ಅಣ್ಣನ ಹೆಂಡತಿಗೆ ಯಾರಿಗೂ ಹನುಮಕ್ಕ ಅನ್ನೋರ್ಗೆ ಖಾತೆ ಬದಲಾವಣೆ ಮಾಡ್ಕೊಟ್ಟಿದ್ದಾರೆ. ಎಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಂದ್ರೆ, ಇವತ್ತು ನೀವು ಚಾಮರಾಜನಗರದಲ್ಲಿ 15ನೇ ತಾರೀಕು 3 ಎನ್ಕೌಂಟರ್ ಮಾಡಿ ಕೊಲೆ ಆಗಿದ್ದಾವೆ. ಅಮಾಯಕರು ಕೊಲೆ ಆಗಿದ್ದಾವೆ ಇವತ್ತು. ಸೊ ಅಂತ ಆ ಅಮಾಯಕರು ಕೊಲೆ ಮಾಡ್ತಾರೆ ಎನ್ಕೌಂಟರ್ ಮಾಡಿ. ಮಾಡಬಾರದು ಭ್ರಷ್ಟಾಚಾರ ಮಾಡಿದಾರಲ್ಲಿ ಇವ್ರನ್ನೇನ್ ಮಾಡ್ಬೇಕು? ಮತ್ತೆ ಲೋಕಾಯುಕ್ತ ದಾಳಿ ಅನ್ನೋದೊಂದು ದೊಡ್ಡ ಕಾಮಿಡಿ ಪೀಸ್. ನಮ್ಗೆ ಯಾರಿಗಾದ್ರೂ ಶಿಕ್ಷೆ ಆಗಿದೆ ಎಲ್ಲಿವರೆಗೂ? ಯಾರಿಗೂ ಶಿಕ್ಷೆ ಆಗಿಲ್ಲ ಅಣ್ಣ. ಇಲ್ಲಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ತಾರೆ, ಪ್ರಮೋಷನ್ ಆಗಿ ಬೇರೆ ಕಡೆಗೆ ಇನ್ನೂ ಒಳ್ಳೆ ಪೋಸ್ಟಿಗೆ ಹೋಗ್ತಾರೆ. ಇದನ್ನೆಲ್ಲ ನೋಡ್ಕೊಂಡ್ ಆಡಳಿತ ವ್ಯವಸ್ಥೆ ಏನ್ ಕಣ್ಮುಚ್ಕೊಂಡ್ ಕೂತಿದೆಯಾ ಅಂತ. ಇದು ಒಂದೇ ಪ್ರಕರಣ ಅಲ್ಲ. ಮಲ್ಲಿಕಣ್ಣರು ಹೇಳ್ದಂಗೆ ಇಂಥ 106 ಪ್ರಕರಣಗಳು ನಡೀತಾನೆ ಇದಾವೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಇವ್ರನ್ನ ಇಂಥವ್ರನ್ನ ಎನ್ಕೌಂಟರ್ ಮಾಡಲ್ಲ ನಿಮ್ ಯೋಗ್ಯತೆಗೆ. ನಿನ್ನೆ 18 ತಿಂಗಳು ಮಗುದೊಂದು ಅತ್ಯಾಚಾರ ಆಗಿದೆ. ಹಾಲು ಕುಡಿಯೋ ಮಗು ಇನ್ನು ಹೊಟ್ಟೆವ್ರಿ ಅಲ್ಲ ಅಣ್ಣ ನಿಮ್ಗೆ? ನಿಮ್ ಮಕ್ಕಳು ಮೊಮ್ಮಕ್ಕಳು ಯಾರಿಗಾದ್ರೂ ಹಿಂಗೆ ಅತ್ಯಾಚಾರ ಆದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅಂತವ್ರನ್ನ ಎನ್ಕೌಂಟರ್ ಮಾಡಲ್ಲ. ಯಾರೋ ಕಾಡಲ್ಲಿ ಏನೋ ತರಕ್ ಹೋಗಿದ್ದ, ಸೌದೆ ತರಕ್ ಹೋಗಿದ್ದ, ಬೇಟೆ ಆಡಕ್ ಹೋಗಿದ್ದ ಅನ್ನೋ ಹೆಸರಲ್ಲಿ ಎನ್ಕೌಂಟರ್ ಮಾಡ್ತೀರಾ. ಇಂಥವ್ರನ್ನ ಮಾಡಿ ಮೊದಲು ಮಾಡಬಾರ್ದು ಮಾಡ್ಕೊಟ್ಟಿದಾರಲ್ಲ. ಸಂಬಂಧಪಟ್ಟ VA ಗಳು RI ಗಳು ತಹಶೀಲ್ದಾರರು ಯಾರ್ಯಾರಿದ್ರೆ ಇನ್ವಾಲ್ವ್ ಆಗಿದಾರೋ ಇವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗ್ಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸದುರ್ಗ ಪೊಲೀಸ್ ಠಾಣೆಗೆ ದೂರು ನೀಡಿ ಈಗಾಗಲೇ 15 ದಿನಗಳು ಕಳೆದಿವೆ. ಆದರೆ ದೂರು ನೀಡಿದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತ ಸಂಘದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸಿ ನಿಜಾಂಶವನ್ನು ಹೊರತಂದು ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಮರಣ ಪ್ರಮಾಣ ಪತ್ರ, ವಂಶವೃಕ್ಷ, ಪಹಣಿ, ಮ್ಯೂಟೇಷನ್ ದಾಖಲೆಗಳು ಸೇರಿದಂತೆ ಸಂಪೂರ್ಣ ಕಂದಾಯ ಕಡತವನ್ನು ಪರಿಶೀಲಿಸಬೇಕು. ಜಮೀನಿನ ಮೂಲ ಖಾತೆದಾರರು ಯಾರು, ಖಾತೆ ಬದಲಾವಣೆ ಯಾವ ಆಧಾರದ ಮೇಲೆ ನಡೆದಿದೆ, ಮರಣ ಪ್ರಮಾಣ ಪತ್ರ ಮತ್ತು ವಂಶವೃಕ್ಷವನ್ನ ಯಾರು, ಯಾವ ದಾಖಲೆಗಳ ಆಧಾರದ ಮೇಲೆ ನೀಡಿದ್ದಾರೆ, ಈ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳ ಪಾತ್ರವೇನು ಎಂಬುದನ್ನು ಸಮಗ್ರವಾಗಿ ತನಿಖೆ ನಡೆಸಬೇಕು ಎಂಬುದು ರೈತರ ಸಂಘದ ಆಗ್ರಹವಾಗಿದೆ. ಈ ಪ್ರಕರಣದಲ್ಲಿ ರೈತ ಸಂಘ ಮಾಡಿರುವ ಆರೋಪಗಳು ತನಿಖೆಯಿಂದ ಇನ್ನೂ ಅಂತಿಮವಾಗಿ ಸಾಬೀತಾಗಬೇಕಿದೆ. ಆರೋಪಗಳು ಸತ್ಯವೇ ಅಥವಾ ದಾಖಲೆಗಳಲ್ಲಿನ ತಪ್ಪೇ ಎಂಬುದನ್ನು ಸಂಬಂಧಪಟ್ಟ ಕಂದಾಯ ಹಾಗೂ ಪೊಲೀಸ್ ಅಧಿಕಾರಿಗಳ ತನಿಖೆಯಿಂದಲೇ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಜೀವಂತ ವ್ಯಕ್ತಿಯೊಬ್ಬರನ್ನ ಮೃತಪಟ್ಟಿದ್ದಾರೆಂದು ತಪ್ಪಾಗಿ ದಾಖಲಿಸಿರುವುದು ಅಥವಾ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಆಸ್ತಿ ಹಕ್ಕು ಬದಲಾಯಿಸಿರುವುದು ಸಾಬೀತಾದರೆ ಅದು ಅತ್ಯಂತ ಗಂಭೀರ ವಿಷಯವಾಗಲಿದೆ. ಹೀಗಾಗಿ ಈ ಪ್ರಕರಣದ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಪಾರದರ್ಶಕ ತನಿಖೆ ನಡೆಸುವುದು ಅತ್ಯಗತ್ಯವಾಗಿದೆ. ಬದುಕಿರುವ ವ್ಯಕ್ತಿಯೇ ದಾಖಲೆಗಳಲ್ಲಿ ಮೃತಪಟ್ಟಿದ್ದರೆ, ಅವರ ಆಸ್ತಿ ಬೇರೆಯವರ ಹೆಸರಿಗೆ ಬದಲಾಗಿದ್ದರೆ ಸಾಮಾನ್ಯ ಗ್ರಾಮೀಣ ಕುಟುಂಬಗಳು ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳುವುದು ಹೇಗೆ? ಹೊಸಹಳ್ಳಿ ಗ್ರಾಮದ ಈ ಪ್ರಕರಣದ ಸತ್ಯಾಸತ್ಯತೆ ಏನು? ಮರಣ ಪ್ರಮಾಣ ಪತ್ರ ಮತ್ತು ವಂಶವೃಕ್ಷ ಹೇಗೆ ಸೃಷ್ಟಿಯಾಯಿತು? 8.7 ಎಕರೆ ಜಮೀನಿನ ಖಾತೆ ಬದಲಾವಣೆ ಹಿಂದೆ ಯಾರ ಪಾತ್ರವಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸ್ಪಷ್ಟ ಉತ್ತರ ನೀಡಬೇಕಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಹೊಸದುರ್ಗದಿಂದ ಮಾತಾಡ್ತಿರೋದು. ನಮ್ಮ ತಾಲೂಕು ಆಡಳಿತ ಮತ್ತೆ ನಮ್ಮ ಸರ್ಕಾರ, ಗಣತಾಂತ್ರಿಕ ಸರ್ಕಾರ ಎಂತ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ತೋರ್ಸಕ್ ಬಂದಿದ್ವಿ. ಇದು ಹೊಸದುರ್ಗ ತಾಲೂಕು ಮತ್ತೆ ಇದು ಹೊಸಹಳ್ಳಿನ ಗ್ರಾಮದ ಇಬ್ರು ರೈತರಿದ್ದಾರೆ. ಈ ಆಡಳಿತ ವ್ಯವಸ್ಥೆ ಏನ್ ಮಾಡ್ಕೊಂಡಿದೆ, ಬದುಕಿರೋರ್ಗೆ ಸಾಯಿಸ್ಬಿಟ್ಟಿದೆ. ಸಾಯಿಸಿರೋರಿಗೆ ಡೆತ್ ಸರ್ಟಿಫಿಕೇಟ್ ಕೊಡ್ರಿ ಅಂದ್ರೆ ಅವ್ರ ವಂಶವೃಕ್ಷ ತರ್ರಿ, ಅವ್ರ ಮಕ್ಳ್ಯಾರು ಮೊಮ್ಮಕ್ಳ್ಯಾರು 106 ದಾಖಲೆ ಕೇಳಂತ ಸರ್ಕಾರ ಬದುಕಿರೋರ್ಗೆ ಈಸಿಯಾಗಿ ಯಾವುದೇ ದಾಖಲೆಗಳನ್ನ ಕೇಳದಲ್ಲೇ ಇರೋರು ಬದುಕಿರೋರ್ನ ಸಾಯಿಸಿ ಇವತ್ತು ಡೆತ್ ಸರ್ಟಿಫಿಕೇಟ್ ನ ಕೊಟ್ಟು ಅವ್ರ 8 ಎಕರೆ 7 ಗುಂಟೆ ಜಮೀನು ಅವ್ರ ಸಂಬಂಧಿಕರಿಗೆ ಖಾತೆ ಮಾಡ್ಕೊಂಡಿದ್ದಾರೆ. ಇದು ಕೊನೆಯ ಸ್ವಾಮಿ. ಇವರು ತಾಲೂಕ್ ಆಫೀಸಿಗೆ ಮನೆಗೂ ಅಲ್ದಾಡ ಅವ್ರ ವಯಸ್ಸೇ ಕಳೆದೋಗ್ತಾ ಇದೆ.
ನಿಮ್ ಸರ್ಕಾರ ಅಲ್ಲಿಂದ ಚಾಮರಾಜನಗರದಲ್ಲಿ ಏನೋ ಪ್ರಾಣಿಗಳು ಹತ್ಯೆ ಮಾಡಿದ್ರು ಬೇಟೆ ಮಾಡಿದ್ರು ಅಂತ ಅವ್ರು ಎನ್ಕೌಂಟರ್ ಮಾಡ್ತಿರಲ್ಲ, ಮತ್ತೆ ಇದೇ ನಿಮ್ ಸರ್ಕಾರದ ಅಧೀನದಲ್ಲಿರುವಂತ ಅಧಿಕಾರಿಗಳು ತಪ್ಪು ಮಾಡಿದ್ರಲ್ಲ, ಮತ್ತೆ ಇದಕ್ಕೆ ನೀವು ಯಾವ ಶಿಕ್ಷಣ ಕೊಡ್ತಿದ್ದೀರಾ? ನಿಮ್ ಸರ್ಕಾರದ ಅಧಿಕಾರಿಗಳು ತಪ್ಪು ಮಾಡಿರ್ತೋ ಇವ್ರಿಗೆ ಖಂಡಿತವಾಗಿ ನ್ಯಾಯ ಕೊಡಿಸ್ಬೇಕು. ನಮ್ ಕಣ್ಣಿಗೆ ಬಂದಿರೋದು ಇದೊಂದೇ ಪ್ರಕರಣ. ಇವ್ರದ್ದು ಒಂದು ಪ್ರಕರಣ ಇದೇ ರೀತಿಯಾಗಿದೆ. ನಿಮ್ ಕಣ್ಣಿಗೆ ಕಾಣ್ದಿರೋ ಎಷ್ಟು ಪ್ರಕರಣಗಳು ಹೊಸದುರ್ಗ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗೊತ್ತಿಲ್ಲ. ಸರ್ಕಾರ ಮತ್ತೆ ಜಿಲ್ಲಾಡಳಿತ ಸೂಕ್ತ ಕ್ರಮ ತಗೊಂಡು ಅದು ಯಾವ ಅಧಿಕಾರಿಗಳನ್ನ ನೀವು ಪ್ರಮೋಷನ್ ಮಾಡಿ ಅಲ್ಲಿ ಹೋಗಿ ಅವ್ರಿಗೆ ದೊಡ್ಡ ಕಿರೀಟ ಕೊಟ್ಟು ಬೇರೆ ಕಡೆ ಜಾಬಲ್ ಕೂರ್ಸೋದಲ್ಲ. ಅವ್ರಿಗೆ ಕಾನೂನು ಅಡಿಯಲ್ಲಿ ಏನೆಲ್ಲ ಶಿಕ್ಷೆ ಕೊಡ್ಬೇಕು ನೀವು ಕೊಟ್ಟು ಅವ್ರನ್ನ ಮನೆ ಕಳ್ಸೋದೇ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ರೈತ ಸಂಘಟನೆಯಿಂದ ದೊಡ್ಡ ಮಟ್ಟದಾಗ ನಾವು ಹೋರಾಟ ಮಾಡ್ತೀವಿ. ನಿಮ್ ಸರ್ಕಾರಕ್ಕೆ ಬಿಸಿ ಮೂಡಿಸೋಂತ ಕೆಲಸ ಮಾಡೇ ಮಾಡ್ತೀವಿ ಅನ್ನೋ ನಿಮ್ಗಾದ್ರೂ ಮನವಿ ಮಾಡ್ತೀವಿ.